ವಿದ್ಯಾರ್ಥಿಗಳೇ ನಮಸ್ಕಾರ. ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಇರುವಂತಹ ಕವಿ ಪರಿಚಯವನ್ನು ಈಗ ನಾನು ಓದಿ ಹೇಳಿಕೊಡ್ತಾ ಇದ್ದೀನಿ. ಯಾರಿಗಾದರೂ ಕನ್ನಡ ಓದೋದಕ್ಕೆ ಸಮಸ್ಯೆ ಇದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಓದೋದನ್ನು ತಿಳ್ಕೊಳ್ಳಿ, ಹಾಗೆಯೇ ಓದಿ ಅರ್ಥ ಮಾಡ್ಕೊಳ್ಳಿ ಕೂಡ. ನಾನು ಓದೋದನ್ನು ಗಮನಿಸಿ. ಈ ವಿಡಿಯೋದಲ್ಲಿ ನಾನು ಕವಿ ಪರಿಚಯವನ್ನು ಹೇಳ್ಕೊಡ್ತೀನಿ. ವಿದ್ಯಾರ್ಥಿಗಳೇ, 28ನೇ ಪ್ರಶ್ನೆ ಕವಿ ಪರಿಚಯ. ದೇವನೂರ ಮಹಾದೇವ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾದ ಆಡುಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಶ್ರೀ ದೇವನೂರು ಮಹಾದೇವ ಅವರು ಕ್ರಿಸ್ತಶಕ 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬಲ್ಲಿ ಜನಿಸಿದರು. ಶ್ರೀಯುತರು ಎದೆಗೆ ಬಿದ್ದ ಅಕ್ಷರ, ದ್ಯಾವನೂರು, ಒಡಲಾಳ, ಕುಸುಮಬಾಲೆ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ಕವಿ ಪರಿಚಯ 2 ಇರುತ್ತೆ, 2 ಕೂಡ ಬರಿಬೇಕಾಗುತ್ತೆ. ಮುಂದಿನ ಕವಿ ಪರಿಚಯ ಪಂಪ. ಆದಿಕವಿ ಪಂಪನು ಸಾಮಾನ್ಯ ಶಕ 902ರಲ್ಲಿ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು. ಇವನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಇದಕ್ಕೆ ಇನ್ನೊಂದು ಹೆಸರು ಪಂಪ ಭಾರತ ಎಂಬ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾನೆ. ಈತನಿಗೆ ಸರಸ್ವತೀ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನು ಪಡೆದಿರುವನು. ಈತನಿಗೆ ವಾಕ್ಯ ಬಂದ್ರೆ ಪಡೆದಿದ್ದಾನೆ ಅಂತ ಬರೀರಿ, ಈತನು ಅಂತ ಬರೆದ್ರೆ ಪಡೆದಿರುವನು ಅಂತ ಬರೀರಿ. ಮತ್ತೊಮ್ಮೆ ನಾನು ಕವಿ ಪರಿಚಯವನ್ನು ಓದಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ದಲಿತ ಮತ್ತು ಬಂಡಾಯ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾದ ಆಡುಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಶ್ರೀ ದೇವನೂರು ಮಹಾದೇವ ಅವರು ಕ್ರಿಸ್ತಶಕ 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬಲ್ಲಿ ಜನಿಸಿದರು. ಶ್ರೀಯುತರು ಎದೆಗೆ ಬಿದ್ದ ಅಕ್ಷರ, ದ್ಯಾವನೂರು, ಒಡಲಾಳ, ಕುಸುಮಬಾಲೆ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ಪಂಪ. ಆದಿಕವಿ ಪಂಪನು ಸಾಮಾನ್ಯ ಶಕ 902ರಲ್ಲಿ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು. ಇವನು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾನೆ. ಈತನಿಗೆ ಸರಸ್ವತೀ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳು ದೊರಕಿವೆ. ನೋಡಿ ಮಕ್ಕಳಲ್ಲಿ ಕವಿ ಪರಿಚಯವನ್ನು ಬರೆಯುವಾಗ ಗಮನಿಸಬೇಕಾದ ಅಂಶ ಏನಂದ್ರೆ, ಒಂದು ವಾಕ್ಯ ರೂಪದಲ್ಲಿ ಬರಿಬೇಕಾಗುತ್ತೆ. ನಿಮಗೆ ಗೊತ್ತಿರುವಂತಹ ವಿಷಯಗಳನ್ನ ವಾಕ್ಯ ರೂಪದಲ್ಲೇ ಬರಿಬೇಕು. ಹಾಗೆ ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಕವಿಯ ಕಾಲವನ್ನ ಮತ್ತು ಸ್ಥಳವನ್ನ ಬರೆದ್ರೆ 1 ಅಂಕಗಳು ಸಿಗುತ್ತೆ. ಹಾಗೇನೆ ಕವಿಯ ಕೃತಿಗಳು, ಕವನ ಸಂಕಲನಗಳು, ಕಥಾ ಸಂಕಲನಗಳು ಅದನ್ನೆಲ್ಲ ಬರೆದ್ರೆ ಅದಕ್ಕೆ 1 ಮಾರ್ಕ್ ಸಿಗುತ್ತೆ. ಹಾಗೇನೆ 3ನೇ ವಿಚಾರ, ಮುಖ್ಯವಾದ ವಿಚಾರ, ಕವಿಗಳಿಗೆ ಬಂದಿರುವಂತಹ ಪ್ರಶಸ್ತಿಗಳನ್ನ ಬರೆದ್ರೆ 1 ಅಂಕ ಸಿಗುತ್ತೆ. ಹೀಗಾಗಿ 3 ಅಂಕಗಳನ್ನ ಪಡಿಬೇಕಾದ್ರೆ ಕಾಲ, ಸ್ಥಳ, ಕೃತಿಗಳು ಮತ್ತು ಪ್ರಶಸ್ತಿಗಳನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮತ್ತೆ ಇದನ್ನು ವಾಕ್ಯ ರೂಪದಲ್ಲಿ ಬರಿಬೇಕಾಗುತ್ತೆ. ಇದು ಒಟ್ಟು 6 ಅಂಕದ ಪ್ರಶ್ನೆ, ಅಂದ್ರೆ 3 ಮತ್ತು 3. ಇದರಲ್ಲಿ ಆಪ್ಷನ್ಸ್ ಇಲ್ಲ, 2 ಪ್ರಶ್ನೆಗಳನ್ನ ನೀವು ಬರೀಲೇಬೇಕು. ಈಗ ಇದೇ ವಿಡಿಯೋದಲ್ಲಿ ಪ್ರಸ್ತಾರವನ್ನು ನೋಡೋಣ. ಇದು ಛಂದಸ್ಸಿಗೆ ಸಂಬಂಧಪಟ್ಟ ಪ್ರಶ್ನೆ, 3 ಅಂಕಗಳಿಗೆ ಬರುತ್ತೆ.
ಛಂದಸ್ಸಿನಲ್ಲಿ ಕಂದ ಪದ್ಯ ಕೇಳ್ಬೋದು, ಷಟ್ಪದಿ ಕೇಳ್ಬೋದು, ವೃತ್ತ ಕೂಡ ಕೇಳ್ಬೋದು. ಯಾವುದಾದ್ರೂ ಒಂದನ್ನ ಕೇಳ್ತಾರೆ. ಸದ್ಯಕ್ಕಿಲ್ಲಿ ಕಂದ ಪದ್ಯವನ್ನ ಕೇಳಿದ್ದಾರೆ. 2 ಸಾಲುಗಳಲ್ಲಿ ಇರುವಂತಹ ಪದ್ಯ ಕೊಟ್ಟಿದ್ದಾರೆ. ಕಂದ ಪದ್ಯದಲ್ಲಿ ಒಟ್ಟು 4 ಸಾಲುಗಳಿರುತ್ತೆ. ಪರೀಕ್ಷೆಯಲ್ಲಿ 2 ಸಾಲುಗಳನ್ನು ಕೊಟ್ರೆ ಇದು ಕಂದ ಪದ್ಯ ಅಂತ ನಿಮಗೆ ಗೊತ್ತಾಗಬೇಕು. 2 ಸಾಲು ಕೊಟ್ರೆ ಕಂದ ಪದ್ಯ. ಓಕೆ, 3 ಸಾಲು ಕೊಟ್ರೆ ಷಟ್ಪದಿ. ಈಗ ಇಲ್ಲಿ ಲಘು ಗುರು ಹಾಕಿದ್ದಾರೆ, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ಲಘು ಅಂತ ಕರಿತೀವಿ. 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವ ಅಕ್ಷರಗಳನ್ನ ಗುರು ಅಂತ ಕರಿತೀವಿ. ಈಗ ಇಲ್ಲಿ ಮೊದಲನೇದು ಈ ಚಿಹ್ನೆ ಕಾಣಿಸ್ತಾ ಇದೆಯಲ್ಲ, ಇದು ಲಘು ಅಂತ ಹೇಳಿ ಇದಕ್ಕೆ ಹೆಸರು. ಹಾಗೇನೆ ಇದು ಗುರು ಅಂತ ಹೇಳಿ ಹೆಸರು. ಈಗ ಈ ಲಘು ಅಕ್ಷರ ಹೇಗಾಗುತ್ತೆ ಅನ್ನೋದು ನೋಡೋಣ. ಇಲ್ಲಿ ನೋಡಿ, ಎ, ನ, ಗೆ, ಮ ಈ ಅಕ್ಷರಗಳನ್ನ ಓದುವಾಗ ಕಡಿಮೆ ಸಮಯ ಸಾಕು. ಎ, ನ, ಗೆ, ಮ ಇದೆಲ್ಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವ ಅಕ್ಷರಗಳು. ಹಾಗಾಗಿ ಎಲ್ಲದಕ್ಕೆ ಲಘು 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 ಹಾಕಲಾಗಿದೆ. ಇಲ್ಲಿ ನ, ಅದು ಕೂಡ ಒಂದು ಮಾತ್ರ ಕಾಲ. ಇಲ್ಲಿ ಮಿಂದು ಅಂತ ಹೇಳಿದಾಗ ಇಲ್ಲಿ ಅನುಸ್ವಾರ ಬಂದಿದೆ, ಗಮನಿಸ್ತಾ ಇದ್ದೀರಾ? ಅನುಸ್ವಾರ ಇರೋದ್ರಿಂದ ಈ ಅಕ್ಷರ ಗುರು ಆಗುತ್ತೆ. ಇದು ಛಂದಸ್ಸಿನಲ್ಲಿ ನಿಯಮ ಇದೆ, ಅನುಸ್ವಾರ ಇದ್ರೆ ಗುರು ಹಾಕಬೇಕು. ಹಾಗೇನೆ ದು ಅಕ್ಷರ ಇದ್ರೆ ಲಘು. ಹಾಗೇನೆ ಶೂನ್ಯಂ, ಇಲ್ಲಿ ಶೂ ಅನ್ನೋದು ದೀರ್ಘ ಸ್ವರದಿಂದ ಕೂಡಿದ ಅಕ್ಷರ. ಇದಕ್ಕೆ ಸಮಯ ಜಾಸ್ತಿ ಬೇಕು ಶೂ ಓದೋದಕ್ಕೆ. ಹಾಗೇನೆ ಇಲ್ಲಿ ಒತ್ತಕ್ಷರ ಇದೆ, ನಾ ಅಕ್ಷರಕ್ಕೆ ಒತ್ತಕ್ಷರ ಇದೆ. ಒತ್ತಕ್ಷರದ ಹಿಂದಿನ ಅಕ್ಷರ ಕೂಡ ಗುರು ಆಗಬೇಕು. ಹಾಗೇನೆ ಇದು ದೀರ್ಘಾಕ್ಷರ ಆಗಿರೋದ್ರಿಂದ ಅದು ಗುರು ಆಗಬೇಕು. ಇಲ್ಲಿ 2 ವಿಷಯಗಳು ಇಲ್ಲಿ ಅಪ್ಲೈ ಆಗುತ್ತೆ, ಅನ್ವಯಿಸುತ್ತೆ. ಹಾಗಾಗಿ ಶೂನ್ಯಂ, ಇದರಲ್ಲಿ ಶೂ ಅನ್ನೋದು ಗುರು ಆಯಿತು. ಮತ್ತೆ ಇದು ನ ಲಘು ಆಗಬೇಕಾಗಿತ್ತು, ಆದರೆ ಇಲ್ಲಿ ಯಾಕೆ ಗುರು ಆಗಿದೆ ಅಂದರೆ ಇಲ್ಲಿ ಅನುಸ್ವಾರ ಇದೆ, ಹಾಗಾಗಿ ಗುರು ಆಗಿರುತ್ತೆ. ಇಲ್ಲಿ ಒಟ್ಟು ಮಾತ್ರೆಗಳು 12 ಬಂದಿದೆ. ಓಕೆ, ಹಾಗೇನೆ 2ನೇ ಸಾಲಿನಲ್ಲಿ ಮ, ನೆ, ಶೂ, ಶೂನ್ಯಂ ಇದೆ. ಆ ಮೇಲ್ಗಡೆ ಏನಿದೆ ಅದೇ ತರ ಇರೋದ್ರಿಂದ ನಾವು ಇಲ್ಲಿ ಗುರು ಶೂ, ಮತ್ತೆ ಇಲ್ಲಿ ಅನುಸ್ವಾರ ಇರೋದ್ರಿಂದ ಗುರು. ಇಲ್ಲಿ ಬಿ ಇದೆ, ಬಿ ಅಂದ್ರೆ ಇಲ್ಲಿ ದೀರ್ಘ ಸ್ವರದಿಂದ ಕೂಡಿದ ವ್ಯಂಜನಾಕ್ಷರ ಇದು. ಹಾಗಾಗಿ ದೀರ್ಘ ಬಂದಿರೋದ್ರಿಂದ ಇದನ್ನು ಗುರು ಅಂತ ಹಾಕಬೇಕು. ನೆಕ್ಸ್ಟ್ ಡು, ಇದು ಒಂದು ಮಾತ್ರ ಕಾಲ. ಶೂನ್ಯ ಮತ್ತೆ ಅದೇ ತರ ಇದೆ. ಇಲ್ಲಿ ನ ಯಾಕೆ ಲಘು ಆಯ್ತಂದ್ರೆ ಒತ್ತಕ್ಷರ ಇರುವ ಅಕ್ಷರ ಯಾವಾಗಲೂ ಲಘುನೇ ಲಘು ಹಾಕಬೇಕು. ಒತ್ತಕ್ಷರ ಇರುವ ಅಕ್ಷರಕ್ಕೆ ಒತ್ತಕ್ಷರದ ಹಿಂದಿನ ಅಕ್ಷರ ಮಾತ್ರ ಗುರು ಆಗುತ್ತೆ. ಮಾ, ಮಾ ಅನ್ನೋದು ದೀರ್ಘ ಸ್ವರದಿಂದ ಕೂಡಿದ ವ್ಯಂಜನಾಕ್ಷರ, ಗುರು ಆಗಬೇಕು. ದು, ದು ಕಡಿಮೆ ಸಮಯದಲ್ಲಿ ಉಚ್ಚಾರಣೆ ಮಾಡ್ತಿದ್ದೀವಿ. ಸ, ಕ, ಲಾ, ಲಾ ಅನ್ನೋದು ದೀರ್ಘ ಸ್ವರದಿಂದ ಕೂಡಿದ ವ್ಯಂಜನಾಕ್ಷರ, ಹಾಗಾಗಿ ಗುರು ಹಾಕಿದೀವಿ. ಒಟ್ಟು 20 ಮಾತ್ರೆಗಳು. ಇದು ಕಂದ ಪದ್ಯದ ಲಕ್ಷಣವಾಗಿದೆ.